ದೇವರನ್ನ ಹೊರಲು ಅವಕಾಶ ಕೊಡಿ ಎಂದ ದಲಿತರು. ಸವರ್ಣೀಯರು ಮತ್ತು ದಲಿತರ ನಡುವೆ ಫುಲ್ ಫೈಟ್. ರಸ್ತೆಯಲ್ಲೇ ದೇವರನ್ನ ಬಿಟ್ಟು ಹೊರಟ ಸವರ್ಣೀಯರು. ಎಸ್ ವೀಕ್ಷಕರೇ, ನಾವು 21ನೇ ಶತಮಾನದಲ್ಲಿದ್ದೇವೆ. ನಮ್ಮಲ್ಲಿ ಇಂದಿಗೂ ಮೌಢ್ಯಾಚರಣೆ ಇಲ್ಲ. ನಾವು ಅಭಿವೃದ್ಧಿ ಹೊಂದುತ್ತಿದ್ದೇವೆ ಅಂತ ಪುಟಗಟ್ಟಲೆ ಭಾಷಣ ಮಾಡ್ತಾರೆ. ಆದ್ರೆ ನಿಜಾಂಶಕ್ಕೆ ಬಂದ್ರೆ ಇಂದಿಗೂ ಅದೆಷ್ಟೋ ದೇಶವನ್ನ ಕಾಡುವ ಸಾಮಾಜಿಕ ಪಿಡುಗುಗಳು ತೊಲಗಿಲ್ಲ. ಅದರಲ್ಲಿ ಮುಖ್ಯವಾಗಿ ಈ ಜಾತಿ ಪದ್ಧತಿ. ಈ ಜಾತಿ ವಿನಾಶಕ್ಕೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಂದಿಗೂ ಅದು ಬದಲಾಗಿಲ್ಲ. ದಲಿತರು ಅನ್ನೋ ಕಾರಣಕ್ಕೆ ಇಂದಿಗೂ ಅವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ತಪ್ಪಿಲ್ಲ. ಅದೆಷ್ಟೋ ಗ್ರಾಮಗಳಲ್ಲಿ ಇಂದಿಗೂ ದಲಿತರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ನಿಷಿದ್ಧವಾಗಿದೆ. ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಸಮಾಧಾನ ಪಡಿಸಿದ್ರೂ ಇಂದಿಗೂ ಈ ಜಾತಿ ಭೂತ ತೊಲಗಿಲ್ಲ. ಇತ್ತ ಇಲ್ಲೊಂದು ಗ್ರಾಮದಲ್ಲಿ ನಾವು ದೇವರನ್ನ ಹೊರ್ತೇವೆ, ನಮಗೂ ಅವಕಾಶ ಕೊಡಿ ಎಂದು ದಲಿತರು ಕೇಳಿದ್ದೇ ತಪ್ಪಾಯ್ತು. ಸವರ್ಣೀಯರು ನಡು ರಸ್ತೆಯಲ್ಲಿಯೇ ದೇವರನ್ನ ಬಿಟ್ಟು ಹೊರಟೋಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ದೇವಸ್ಥಾನದ ಒಳಗೆ ಪ್ರವೇಶ ಇಲ್ಲ, ದೇವರನ್ನ ಮುಟ್ಟುವಂತಿಲ್ಲ. ಇದು ಹಳೆಯ ಕಾಲದ ಕಥೆಯಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ದೇವರಿಗೂ ಜಾತಿಯ ಸಂಕೋಲೆ ಅಡ್ಡ ಬಂದಿದೆ. ಈ ಗ್ರಾಮದಲ್ಲಿ ನಡೆದ ದೇವರ ಮೆರವಣಿಗೆಗೆ ಈಗ ಸವರ್ಣೀಯರು ಮತ್ತು ದಲಿತರ ನಡುವಿನ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ದೇವರನ್ನ ಹೊರಲು ಹೋದ ದಲಿತರಿಗೆ ಅವಮಾನ ಆಗಿದ್ಯಾ? ರಸ್ತೆಯಲ್ಲೇ ದೇವರನ್ನ ಬಿಟ್ಟೋದ ಸವರ್ಣೀಯರ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ. ಇಂತಹದೊಂದು ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಕೊತ್ತೂರು ಗ್ರಾಮದಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಜಾತೀಯತೆಯ ಕಿಚ್ಚು ಹೊತ್ಕೊಂಡಿದೆ. ಗ್ರಾಮದ ದೇವತೆಗಳಾದ ಗಂಗಮ್ಮ ಮತ್ತು ಮಾರಮ್ಮ ದೇವಿಯ ಮೆರವಣಿಗೆ ಸಂಭ್ರಮದಿಂದ ಸಾಗಬೇಕಾಗಿತ್ತು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಸವರ್ಣೀಯರು ನಡೆಸ್ತಾ ಇದ್ದ ಮೆರವಣಿಗೆಯಲ್ಲಿ ದಲಿತರು ಕೂಡ ನಮಗೂ ದೇವರನ್ನ ಹೊರಲು ಅವಕಾಶ ನೀಡಿ ಎಂದು ಕೇಳಿದ್ದೇ ತಪ್ಪಾಯ್ತಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಗ್ರಾಮದ ಮನೆ ಮನೆಗೂ ತಲಾ 6,000 ರೂಪಾಯಿ ವಂತಿಗೆ ಕಟ್ಟುವಂತೆ ಗ್ರಾಮದ ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡಿದ್ರಂತೆ. ಅದರಂತೆ ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲರೂ 6,000 ಹಣ ವಂತಿಗೆಯನ್ನ ಕಟ್ಟಿದ್ದಾರೆ. ಹಣಕ್ಕೆ ಇಲ್ಲದೆ ಇರೋ ಜಾತಿ ದೇವರನ್ನ ಹೊರಲು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸವರ್ಣೀಯರು ಮತ್ತು ದಲಿತರ ನಡುವೆ ಮಾತುಕತೆ ಬೆಳೆದು ದೇವರನ್ನ ಗ್ರಾಮದ ಮಧ್ಯಭಾಗದಲ್ಲಿಯೇ ಬಿಟ್ಟು ಹೋಗಿರೋದು ಜಾತಿ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಂತಿದೆ. ನನ್ನ ಹೆಸರು ಸತೀಶ್ ಅಂತ. ನಾನು ಏಕೊತ್ತೂರು ಗ್ರಾಮಸ್ಥನ ಯುವ ಮುಖಂಡ ಮತ್ತು ದಲಿತ ನಾಯಕನಾಗಿದ್ದು, ಬೆಳಿಗ್ಗೆಯಿಂದ ಒಂದು 10 ಗಂಟೆಯಿಂದ ದೇವರ ಮೆರವಣಿಗೆ ನಡೀತಾ ಇತ್ತು. ಈ ತರ ದಲಿತರು ದೇವ್ರನ್ನ ಮುಟ್ಟಬಾರ್ದು ಅಂತ ಹೇಳಿ ನಮ್ಮೇಲೆ ದೇವ್ರನ್ನ ಮುಟ್ಟಕ್ ಬಿಡ್ತಾ ಇಲ್ಲ. ಇವಾಗ ಬಂದು ನಾವಾದ್ರೂ ಹೊಡ್ತೀವಿ ಅಂತ ಹೇಳಿ ಕೇಳಿದ್ದಕ್ಕೆ ನೀವು ಹೊರಬಾರ್ದು ಅಂತ ಹೇಳಿ ಅವ್ರು ಒಳ್ಳೆ ದೇವ್ರನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ಇದಕ್ಕೆ ನ್ಯಾಯ ನೀವೇ ಕೊಡಿಸ್ಬೇಕು. ಜೈ ಭೀಮ್. ರಾತ್ರಿ ನೆನ್ನೆ ನಮ್ಮೂರಲ್ಲಿ ದೇವ್ರ ಉತ್ಸವ ಆಯಿತು. ದೇವ್ರ ಉತ್ಸವ ಮಾಡಿದ್ದಾರೆ.
ದೇವ್ರ ಉತ್ಸವ ಮಾಡಿ ಎಲ್ಲ ಜುಮ್ಮಣಿಯಾಗಿ ಎಲ್ಲ ಏನೋ ಡಿನ್ನರ್ ಮಾಡ್ಕೊಂಡು ತಿನ್ಕೊಂಡು ಮಾಡೋ ರಾತ್ರಿ ಮೆರವಣಿಗೆ ಎಲ್ಲ ಮುಗಿಸಿದ್ರು. ನಾವು ಇರಲಿಲ್ಲ, ನಾವೆಲ್ಲ ಹೋಗಿದ್ದು. ರಾತ್ರಿ ಬಂದು ಮಲ್ಕೊಂಡು ಆದಮೇಲೆ ದೇವ್ರನ್ನೆಲ್ಲ ಅಲ್ಲ ರಚ್ಕಟ್ಟು ಮೇಲೆ ಇಳಿಸವ್ರೆ. ಇಳಿಸಿ ಎತ್ತೋವಾಗ ಇವರು ನಮ್ಮ ಕಾಲೋನಿಯವರು ಅಂತ ಇದ್ದಾರೆ, ಅವರು ನಾವು ಮುಟ್ಟಬೇಕು, ನಾವು ದೇವ್ರನ್ನ ಎತ್ತಬೇಕು ಅಂದವ್ರೆ. ಇದುವರೆಗೂ ನಮ್ಮ ಹಿಂದೆಯಿಂದ ಆ ಪದ್ಧತಿ ಇರಲಿಲ್ಲ ಊರಲ್ಲಿ. ಅದರಿಂದ ಅವರು ನೀವು ಮುಟ್ಟಂಗಿದ್ರೆ ನಾವು ಮುಟ್ಟಲ್ಲ ಅದು ಇದು ಅಂತ ಯಾರು ಗೊತ್ತಿಲ್ಲದ್ರೆ ಹೇಳಿದ್ದಾರೆ. ಆದರೆ ಕಾನೂನು ವ್ಯವಸ್ಥೆ ಚೇಂಜ್ ಆಗಿದೆ. ನಾವು ಇವಾಗ ಎಲ್ಲ ಮನುಷ್ಯರು ಅನ್ನೋದು ಒಂದೇ ಆಗಿದೆ. ಅದೇ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಹೋಗೋದಕ್ಕೆ ಗಲಾಟೆಗಳಾಗಿದೆ. ಅದು ತಾಲೂಕು ಮಟ್ಟಕ್ಕೆ ಹೋಗಿದೆ. ಇಲ್ಲಿ ತಾಲೂಕು ಮಟ್ಟದಿಂದ ಈಗ ಸ್ಟೇಟ್ ಮಟ್ಟ ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೆಸ್ ಮೀಟ್ ಅವರಿಂದ ಎಲ್ಲೋ ಇಡೀ ನಮ್ಮ ಸ್ಟೇಟ್ಗೆ ಗೊತ್ತಾದಂಗೆ ಆಗ್ತಾ ಇದೆ. ಅದರಿಂದ ಮುಂದೆ ಈ ಥರ ನಡ್ಕೊಂಡು ಹೋಗೋದು ಬೇಡ ಅಂತ ನಾವು ಅನ್ಯೋನ್ಯವಾಗಿ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಹೋಗಬೇಕು ಅಂತ ಹೇಳಿದ್ದೀನಿ. ನಮ್ಮವ್ರ ಭರವಸೆ ಇಟ್ಕೊಂಡು ನಾನು ತೀರ್ಮಾನ ತಗೊಂಡು ಹೇಳಿದ್ದೀನಿ. ಅದೇ ರೀತಿ ನಡ್ಕೊಂಡು ಹೋಗ್ತೀವಿ. ಅದ್ರ ಮಾತು ಬಿತ್ತು ಯಾರನ್ನು ಬೇರೆ ಕಡೆ ಏನೋ ನಡ್ಕೊಂಡ್ರೆ ಅವರು ಕಷ್ಟ ಅವರು ಸುಖ ಅನುಭವಿಸ್ಕೊಳ್ತಾರೆ. ನಾನು ಎಲ್ಲ ರೀತಿಯಾಗೂ ಒಂದೇ ಆಗಿ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿ ನಾನು ಹೇಳಿದ್ದೀನಿ. ಅವ್ರ ಕೈ ಹಿಡ್ಕೊಂಡು ಹೋಗಕ್ಕೆ ನಾನು ರೆಡಿ ಆಗಿದ್ದೀನಿ. ಎಲ್ಲ ಹಿಡ್ಕೊಳ್ತೀನಿ, ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತೀನಿ. ಯಾರನ್ನು ಅಕಸ್ಮಾತ್ ಅದಕ್ಕೆ ಮಿಂಚಿ ಬರಲಿಲ್ಲ ಅಂದರೆ ಅವ್ರನ್ನ ನಾವು ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಇದು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್. ಸಂಧಾನ ಥರ ನಡ್ಕೊಂಡು ಹೋಗೋಕ್ಕೆ ನಾನು ರೆಡಿ ಇದ್ದೀನಿ. ಯಾರು ಒಬ್ಬರೊಬ್ಬರು ಹಂಗೆ ಅಂದರೆ ಅವ್ರನ್ನ ಭದ್ರಿಸ್ಕೊಂಡು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ಅಧಿಕಾರಿಗಳು ನಮ್ಗೆ ಬಂದು ಒಳ್ಳೆ ಸಹಕಾರ ಕೊಟ್ಟು ನೀವು ಈ ಥರ ನಡ್ಕೊಂಡು ಹೋಗ್ಬಾರ್ದು, ಗೊಂದಲ ಆಗಬಾರ್ದು, ಇಲ್ಲಿ ಗಲಾಟೆಗಳದೆ ಬೇರೆ ಸೃಷ್ಟಿಯಾಗ ಇವಾಗ ಸುಮಾರು ಗಲಾಟೆಗಳೇನು ಅಟ್ರಾಸಿಟಿ ಬುಕ್ ಮಾಡಿ ಇದೆಲ್ಲ ಆಗಿದ್ರೆ ನಾವು ಎಲ್ಲ ಮುಚ್ಚಿಕೊಡೋದು, ಲಾಯರ್ಗಳು ಮಾತಾಡೋದು, ಲಾಯರ್ಗಳು ಖರ್ಚು ಮಾಡೋದು, ಪೊಲೀಸ್ನವ್ರ ಹತ್ರ ಹೋಗೋದು, ಪೊಲೀಸ್ನವ್ರ ಹತ್ರ ಹೋಗೋಕೆ ಇನ್ನೊಂದು ಲೀಡ್ರ್ ಹತ್ರ ಹೋಗೋದು, ಅವ್ರನ್ನ ಹಿಡ್ಕೊಳ್ಳೋದು, ಅವ್ರ ಕಾಲುಗಿಳಿಯೋದು ಎಲ್ಲ ಬೇಡ. ಅದು ನಮ್ಗೆ ಗೊತ್ತಿದೆ, ನಾವೆಲ್ಲ ಅನುಭವಿಸಿದ್ವಿ ಹಿಂದ್ಗಡೆ ಅಂತ. ಅದೇ ಥರ ನಡ್ಕೊಂಡು ಹೋಗುವ ಅಂತ ನಾವು ಮಾತಾಡಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಇನ್ನು ದಲಿತರು ದೇವರನ್ನ ಮುಟ್ಟಲು ಮುಂದಾದ ತಕ್ಷಣ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ದಲಿತರಿಗೆ ದೇವಿಯ ಮೂರ್ತಿ ಹೊರಲು ಅವಕಾಶ ನೀಡಲು ಸವರ್ಣೀಯರು ಒಟ್ಟಾಗಿ ನಿರಾಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ವಿಪರ್ಯಾಸ ಅಂದ್ರೆ ದಲಿತರು ಹಠ ಹಿಡಿದು ಮೆರವಣಿಗೆ ಮಾಡಲು ಮುಂದಾದಾಗ ಸವರ್ಣೀಯರು ದೇವರ ಮೂರ್ತಿಯನ್ನ ರಸ್ತೆಯಲ್ಲಿಯೇ ಬಿಟ್ಟು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದು ಗ್ರಾಮಸ್ಥರಲ್ಲಿ ಅತೀವ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಈ ವಿಚಾರ ತಿಳಿದ ಎಎಸ್ಪಿ ಜಗನ್ನಾಥ್ ರೈ, ತಹಸೀಲ್ದಾರ್ ರಶ್ಮಿ, ಇಒ ಮಂಜುನಾಥ್ ಸೇರಿದಂತೆ ಅಧಿಕಾರಿ ವರ್ಗ ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರೊಂದಿಗೆ ಕೂತು ಚರ್ಚೆಯನ್ನ ನಡೆಸಿ ತಿಳಿ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಕಾಲ ಬದಲಾಗ್ತಿದ್ದಂತೆ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು, ಮೂಢ ನಂಬಿಕೆಗಳಿಂದ ಹೊರಬರಬೇಕೆಂದು ಮನವರಿಕೆಯನ್ನ ಮಾಡಿದ್ದಾರೆ. ಸರ್ ಈಗ ನಾವೇನು ಸರ್ ಈಗ ಅವ್ರಿಗೇನು ಹಕ್ಕು ಬೇಕೋ ಒಳಗಡೆ ದೇವಸ್ಥಾನ ಏನು ಇದು ಮಾಡ್ತಾರೋ ಅದು ನಮಗೂ ಬೇಕು ಸರ್. ಪೂಜೆ ಪುನಸ್ಕಾರ ನಮಗೂ ಬೇಕು, ಎಲ್ಲರಿಗೂ ಪೂಜೆ ಪುನಸ್ಕಾರ ಯಾವಾಗ ಮಾಡ್ತಾರೆ. ಇಲ್ಲ ಅಂತ ನಿಮ್ದೇನು ಮಾಡಿ ಯಾವ್ದು ಇದು ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗೋ ಅಲ್ಲಿವರೆಗೂ ಹೋಗ್ರಿ ಅಷ್ಟೇ. ಊರಿಗೆ ಸುಮ್ಮನೆ ಯಾಕೆ ಇವಾಗ ಇಲ್ಲ ನಿಮ್ ಬೇಗ ನೀವು ಬರಕ್ ಇಷ್ಟ ಇಲ್ಲ ಬರಲಿಲ್ಲ, ನಾವು ಅದನ್ನ ನೀವು ಕರ್ಕೊಂಡು ಬರಲ್ಲ. ಯಾರು ನೋಡಿ ಬಂದಾಗ ಯಾರು చూడబ్బా తిప్పన్న బాగా జ్ఞాపకం నేను చెప్తా ఉండదు. మన పిల్లలు ఎవరు అందరూ అంతే, నేను అందరికీ చెప్తా ఉన్నాను. ఈ మన అప్పన గారు మన తాతగారి కాలం ఉన్నట్లు ఇప్పుడు లేదు. బాగా అర్థం చేసుకోండి, కాలం మారిపోయింది. మనము మారాలా, మనం మాట్లాడేటప్పుడు మన నోట్లో మాట్లాడితే శిస్తుగా రావాలా, శిస్తుగా పోవాలా. ఇంక ఇదివరకు ఏమైందో ఏం లేదు. అదే మనసులో పెట్టుకొని మీరు ముందర యావదే కారణంగా ఏమి నడుచుకోకూడదు. పలుకులు కొట్టే వాళ్ళని గలాట్ చేసిరి, పలుకులు కొట్టే వాళ్ళు గలాట్ చేసి ಪಿಲ್ಲಾಪ ನೀವು ಕೊಟ್ಟು ಧರ್ಮಸ್ಥಳಕ್ಕೆ ಹೋಗ್ತೀರಿ. ಇನ್ನು ನಮ್ಮ ಇದರಲ್ಲಿ ಇರುವಂತಹ ದೊಡ್ಡ ಶ್ರೀಮಂತ ದೇವರುಗಳು ಅಂದ್ರೆ ಇವರು ತಿರುಪತಿಗೆ ಹೋಗ್ತೀರಿ. ನಮ್ಮ ಪಕ್ಕದ ರಾಜ್ಯ ತಿರುಪತಿ ಸರು ಮತ್ತು ಇಒ ಸರು ನಾನು ಎಲ್ಲರೂ ಇದ್ವಿ, ಎಲ್ಲರೂ ಭಾಗಿಯಾಗಿದ್ವಿ. ಎಲ್ಲ ಸಮುದಾಯದ ಮುಖಂಡರು ಹಿರಿಯರು ಎಲ್ಲರೂ ಬಂದಿದ್ರು ಇಲ್ಲಿ. ಸೊ ಅವ್ರ ಸಮಸ್ಯೆ ಏನು, ಅವ್ರ ಪದ್ಧತಿ ಏನು ಅಂತಲೂ ಕೇಳಿದ್ದೀವಿ. ಆ್ಯಂಡ್ ಅದಕ್ಕೆ ಇವಾಗ ಪದ್ಧತಿಗಳು ಕಾಲ ಬದಲಾದಂಗೆ ಬದಲಾಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಅದ್ರ ತಕ್ಕಂಗೆ ಎಲ್ಲ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ನಡ್ಕೊಂಡು ಹೋಗಬೇಕು ಅಂತ ಒಂದು ಹಿತವಚನ ಹೇಳಿದ್ದಾರೆ. ASP ಅವರಾಗಿರ್ಬೋದು ನಾನಾಗಿರ್ಬೋದು. ಸೊ ಸಮಸ್ಯೆ ಅಂತೂ ಬಗೆಹರಿಬೇಕು. ಒಟ್ಟಾರೆ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ದೇವರ ಮೂರ್ತಿಯನ್ನ ನೋಡಿ ದಲಿತರ ಯುವಕರ ಮನಸ್ಸು ಮರಕಿದೆ. ಸವರ್ಣೀಯರು ಬಿಟ್ಟೋದ ಮೂರ್ತಿಯನ್ನ ದಲಿತ ಯುವಕರೇ ಭಕ್ತಿಯಿಂದ ಎತ್ಕೊಂಡು ಹೋಗಿ ದೇವಾಲಯದ ಒಳಗಡೆ ಪ್ರತಿಷ್ಠಾಪಿಸಿದ್ದಾರೆ. ಈ ಮೂಲಕ ಸವರ್ಣೀಯರ ನಡೆಯನ್ನ ತೀವ್ರವಾಗಿ ಖಂಡಿಸಿರುವ ಯುವಕರು ದೇವರ ಮುಂದೆ ಎಲ್ಲರೂ ಒಂದೇ ಅಲ್ವೇ, ದೇವರಿಗೆ ಜಾತಿ ಇಲ್ಲ, ನಾವೆಲ್ಲರೂ ಒಂದೇ ಗ್ರಾಮದಲ್ಲಿ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಬೇಕು ಎಂದಿದ್ದಾರೆ. ಇನ್ನು ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ.
ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.